ನಮಸ್ತೆ ವೀಕ್ಷಕರೇ. ಖ್ಯಾತ ಯೂಟ್ಯೂಬರ್ ಅಖಿಲ್ NRD ಪತ್ನಿ ಮೇಘಾ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಕೇರಳದ ಖ್ಯಾತ ಕಂಟೆಂಟ್ ಕ್ರಿಯೇಟರ್ ಅಖಿಲ್ NRD ಮತ್ತು ಅವರ ಪತ್ನಿ ಮೇಘಾ ಇದೀಗ ಭಾರಿ ಸುದ್ದಿಯಲ್ಲಿದ್ದಾರೆ. ಕೆಲವು ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಸುದ್ದಿ ಒಂದೇ. ಅಖಿಲ್ ಅವರ ಪತ್ನಿ ಮೇಘಾ ಮನೆ ಬಿಟ್ಟು ಬಸ್ ಕಂಡಕ್ಟರ್ ಜೊತೆ ಹೋಗಿದ್ದಾರೆ ಎಂಬ ಚರ್ಚೆ. ಈ ವಿಚಾರ ಕೇರಳದಲ್ಲಿ ಮಾತ್ರವಲ್ಲದೆ ಸಾಮಾಜಿಕ ಜಾಲತಾಣಗಳಲ್ಲೂ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಆದರೆ ಇದೀಗ ಈ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ಒಂದು ಸಿಕ್ಕಿದೆ. ಮೇಘಾ ಅವರು ತಮ್ಮ ವಿರುದ್ಧ ಹರಿದಾಡುತ್ತಿರುವ ಸುದ್ದಿಗಳ ಬಗ್ಗೆ ಮೊದಲ ಬಾರಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಹಾಗಾದರೆ ಮೇಘಾ ಏನು ಹೇಳಿದ್ದಾರೆ, ಅವರು ಈಗ ಎಲ್ಲಿದ್ದಾರೆ ಮತ್ತು ಅಖಿಲ್ ಅವರ ಪ್ರಕ್ರಿಯೆ ಏನು, ಇದೆಲ್ಲವನ್ನ ಈ ವಿಡಿಯೋದಲ್ಲಿ ನೋಡೋಣ. ಅಖಿಲ್ NRD ಮತ್ತು ಮೇಘಾ ಸಾಮಾಜಿಕ ಜಾಲತಾಣಗಳಲ್ಲಿ ಜನಪ್ರಿಯ ದಂಪತಿಯಾಗಿದ್ದರು. ಅವರಿಬ್ಬರು ಹಲವು ವರ್ಷಗಳ ಕಾಲ ಪ್ರೀತಿಯಲ್ಲಿದ್ದರು ಎನ್ನಲಾಗಿದೆ. ನಂತರ 2024 ನವೆಂಬರ್ನಲ್ಲಿ ಸಾಂಪ್ರದಾಯಿಕವಾಗಿ ಮದುವೆಯಾಗಿದ್ದರು. ಮದುವೆಯ ನಂತರ ಅಖಿಲ್ ಅವರ ವ್ಲಾಗ್ಗಳಲ್ಲಿ ಮತ್ತು ಕಾಮಿಡಿ ವಿಡಿಯೋಗಳಲ್ಲಿ ಮೇಘಾ ಕೂಡ ಕಾಣಿಸಿಕೊಳ್ತಾ ಇದ್ರು. ಇವರಿಬ್ಬರ ಜೀವನ ಶೈಲಿ ಮತ್ತು ಜೋಡಿಯಾಗಿ ಮಾಡುವ ವಿಡಿಯೋಗಳು ಅಭಿಮಾನಿಗಳು ಕೂಡ ಸಾಕಷ್ಟು ಇಷ್ಟಪಡ್ತಾ ಇದ್ರು. ಮೇಘಾ ಅವರು LLB ಪದವಿ ಪಡೆದಿದ್ದಾರೆ ಎನ್ನಲಾಗಿದೆ. ಮದುವೆಯ ನಂತರವೂ ವಿದ್ಯಾಭ್ಯಾಸ ಮುಂದುವರಿಸುವ ಆಸಕ್ತಿ ಅವರಿಗಿತ್ತು. ಈ ಆಸೆಯನ್ನು ಅಖಿಲ್ ಕೂಡ ಬೆಂಬಲಿಸಿದ್ದರು ಎನ್ನಲಾಗಿದೆ. ಅಖಿಲ್ ಅವರು ಮೇಘಾ ಅವರನ್ನು ಕೇಳದೆಯೇ ಒಂದು ಕೋರ್ಸ್ಗೆ ಸೇರಿಸಿ ಸರ್ಪ್ರೈಸ್ ನೀಡಿದ್ದರು ಎಂಬ ಮಾಹಿತಿಯು ಕೂಡ ವರದಿಯಲ್ಲಿದೆ. ಈ ಕೋರ್ಸ್ಗೆ ಹೋಗಲು ಮೇಘಾ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದರು ಎನ್ನಲಾಗಿದ್ದು, ಈ ಸಂದರ್ಭದಲ್ಲಿ ಬಸ್ ಕಂಡಕ್ಟರ್ ಪರಿಚಯವಾಗಿತ್ತು ಎಂಬುದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿರುವಂತಹ ಮತ್ತೊಂದು ವಿಚಾರ. ಕ್ರಮೇಣ ಇಬ್ಬರ ನಡುವೆ ಆತ್ಮೀಯತೆ ಬೆಳೆದು ಪ್ರೇಮ ಸಂಬಂಧ ತಿರುಗಿತ್ತು ಎಂಬ ಆರೋಪಗಳು ಕೂಡ ಕೇಳಿಬಂದಿವೆ. ಆದರೆ ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿ ಹೇಳಬೇಕು, ಮೇಘಾ ಅವರು ಬಸ್ ಕಂಡಕ್ಟರ್ ಜೊತೆ ಸಂಬಂಧ ಹೊಂದಿದ್ದರು ಎಂಬುದು ಸದ್ಯಕ್ಕೆ ದೃಢಪಟ್ಟ ಮಾಹಿತಿ ಅಲ್ಲ. ಇದು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಕೆಲವು ವರದಿಗಳಲ್ಲಿ ಹರಿದಾಡುತ್ತಿರುವ ಆರೋಪ ಹಾಗೂ ಚರ್ಚೆಯಾಗಿದೆ. ಇದೇ ಸಂದರ್ಭದಲ್ಲಿ ಮೇಘಾ ಮನೆ ಬಿಟ್ಟು ಹೋಗಿದ್ದಾರೆ ಎಂಬ ಸುದ್ದಿ ವೈರಲ್ ಆಗಿತ್ತು. ವರದಿಗಳ ಪ್ರಕಾರ ಅಖಿಲ್ ಅವರು ಮೇಘಾ ಕಾಣೆಯಾಗಿದ್ದಾರೆ ಎಂದು ಪೊಲೀಸರಿಗೆ ದೂರು ನೀಡಿದ್ದರು ಎನ್ನಲಾಗಿದೆ. ನಂತರ ಸ್ಥಳೀಯ CCTV ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ವು. ಈ ದೃಶ್ಯಗಳಲ್ಲಿ ರಾತ್ರಿ ಸಮಯದಲ್ಲಿ ಮೇಘಾ ನೈಟ್ ಗೌನ್ ಧರಿಸಿ ಸೂಟ್ಕೇಸ್ ಹಿಡಿದು ಹೊರಗೆ ಹೋಗುತ್ತಿರುವಂತೆ ಕಾಣುತ್ತದೆ ಎಂದು ವರದಿಯಾಗಿದೆ. ಅವರಿಗಾಗಿ ಒಬ್ಬ ವ್ಯಕ್ತಿ ಕಾಯುತ್ತಿರುವುದು ಹಾಗೂ ನಂತರ ಇಬ್ಬರು ಅಲ್ಲಿಂದ ತೆರಳುತ್ತಿರುವುದು ಈ ದೃಶ್ಯದಲ್ಲಿ ಕಂಡುಬಂದಿದೆ ಎಂದು ವರದಿಯಾಗಿದೆ. ಈ ದೃಶ್ಯಗಳ ಆಧಾರದ ಮೇಲೆ ಮೇಘಾ ಬಸ್ ಕಂಡಕ್ಟರ್ ಜೊತೆ ಹೋಗಿದ್ದಾರೆ ಎಂಬ ಚರ್ಚೆ ಮತ್ತಷ್ಟು ಜೋರಾಯಿತು. ಇದರ ನಡುವೆ ಮೇಘಾ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಕೆಲವು ಪೋಸ್ಟ್ಗಳನ್ನು ಹಂಚಿಕೊಂಡಿದ್ದಾರೆ. ಅವರು ತಮ್ಮ ತಂದೆಯ ಮನೆಯಲ್ಲಿ ಇರುವುದಾಗಿ ಹೇಳಿಕೊಂಡಿದ್ದಾರೆ. ಅಂದರೆ ತಾನು ಯಾರೊಂದಿಗೂ ಹೋಗಿಲ್ಲ ಮತ್ತು ಪ್ರಸ್ತುತ ತಂದೆಯ ಮನೆಯಲ್ಲೇ ಇದ್ದೇನೆ ಎಂಬ ಸಂದೇಶವನ್ನು ಅವರು ನೀಡಿದ್ದಾರೆ ಎನ್ನಲಾಗಿದೆ. ಇದೇ ವಿಚಾರ ಇದೀಗ ಪ್ರಕರಣಕ್ಕೆ ಹೊಸ ತಿರುವು ನೀಡಿದೆ. ಮೇಘಾ ಅವರ ಈ ಪೋಸ್ಟ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕೆಲವರು ಮೇಘಾ ಅವರನ್ನು ಬೆಂಬಲಿಸ್ತಾ ಇದ್ದಾರೆ, ಇನ್ನು ಕೆಲವರು ಹಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಇಷ್ಟೊಂದು ದಿನ ಮೌನವಾಗಿದ್ದು ಇದೀಗ ತಂದೆಯ ಮನೆಯಲ್ಲೇ ಇದ್ದೇನೆ ಎಂದು ಹೇಳುತ್ತಿರೋದೇಕೆ? ನಿಜವಾಗಿಯೂ ಅವರು ಯಾರೊಂದಿಗೂ ಹೋಗಿರಲಿಲ್ವೇ? ಅಥವಾ ಈ ಪ್ರಕರಣದ ಹಿಂದೆ ಬೇರೆ ಯಾವುದಾದ್ರೂ ಕಾರಣವಿದೆಯೇ ಎಂಬ ಪ್ರಶ್ನೆಗೆ ನೆಟ್ಟಿಗರಲ್ಲಿ ಒಂದು ಕುತೂಹಲ ಮೂಡಿಸಿದೆ. ಮತ್ತೊಂದೆಡೆ ನಿಖಿಲ್ NRD ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸಕ್ರಿಯರಾಗಿದ್ದಾರೆ. ಅವರು ಫೋಟೋಗ್ರಾಫರ್ ರೀತಿಯಲ್ಲಿ ಕಾಣಿಸಿಕೊಂಡಿರುವಂತಹ ಹೊಸ ರೀಲ್ ಒಂದನ್ನು ಹಂಚಿಕೊಂಡಿದ್ದಾರೆ. ಈ ರೀಲ್ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದೆ. ಆದರೆ ಅಖಿಲ್ ಮತ್ತು ಮೇಘಾ ಅವರ ದಾಂಪತ್ಯದ ಬಗ್ಗೆ ಈಗ ಅಧಿಕೃತವಾಗಿ ಏನಾಗಿದೆ ಎಂಬುದು ಕೂಡ ಸ್ಪಷ್ಟವಾಗಿಲ್ಲ. ಇಬ್ಬರು ಬ್ರೇಕಪ್ ಮಾಡಿಕೊಂಡಿದ್ದಾರಾ? ನಿಜವಾಗಿಯೂ ಬಸ್ ಕಂಡಕ್ಟರ್ ಜೊತೆ ಮೇಘಾ ಹೋಗಿದ್ದಾರಾ? ಅಥವಾ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ಕಥೆ ಬೇರೆ? ಈ ಒಂದು ಪ್ರಶ್ನೆಗಳಿಗೆ ಸದ್ಯಕ್ಕೆ ಖಚಿತ ಉತ್ತರ ಸಿಕ್ಕಿಲ್ಲ. ಮೇಘಾ ಅವರ ಹೊಸ ಪೋಸ್ಟ್ನಿಂದ ಒಂದು ವಿಚಾರ ಮಾತ್ರ ಸ್ಪಷ್ಟವಾಗಿದೆ. ಅವರು ತಮ್ಮ ತಂದೆಯ ಮನೆಯಲ್ಲಿಯೇ ಇರುವುದಾಗಿ ಸಾರ್ವಜನಿಕವಾಗಿ ಹೇಳಿದ್ದಾರೆ. ಆದರೆ ಬಸ್ ಕಂಡಕ್ಟರ್ ಜೊತೆಗಿನ ಸಂಬಂಧದ ಆರೋಪದ ಬಗ್ಗೆ ಅವರು ಯಾವುದೇ ಸ್ಪಷ್ಟ ಅಧಿಕೃತ ಹೇಳಿಕೆ ನೀಡಿಲ್ಲ ಎಂದು ವರದಿಯಾಗಿದೆ. ಹೀಗಾಗಿ ಸತ್ಯಾಂಶ ಏನು ಎಂಬುದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಬೇಕಿದೆ. ಇನ್ನೊಂದು ಕಡೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಣ, ಆಭರಣ ಹಾಗೂ ದುಬಾರಿ ವಸ್ತುಗಳನ್ನು ತೆಗೆದುಕೊಂಡು ಹೋಗಿದ್ದಾರೆ ಎಂಬ ಆರೋಪಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇವೆ. ಆದರೆ ಇಂತಹ ಆರೋಪಗಳಿಗೂ ಅಧಿಕೃತ ದೃಢೀಕರಣ ಸಿಗುವವರೆಗೆ ಅವುಗಳನ್ನು ಸತ್ಯವೆಂದು ಪರಿಗಣಿಸಲು ಸಾಧ್ಯವಿಲ್ಲ. ಒಟ್ಟಿನಲ್ಲಿ ಅಖಿಲ್ NRD ಮತ್ತು ಮೇಘಾ ಅವರ ದಾಂಪತ್ಯದ ಕುರಿತ ಚರ್ಚೆ ಇದೀಗ ಮತ್ತೊಂದು ಹಂತಕ್ಕೆ ತಲುಪಿದೆ. ಮೇಘಾ ತಂದೆ ಮನೆಯಲ್ಲಿಯೇ ಫೋಟೋ ಹಂಚಿಕೊಂಡಿರುವುದು ಈ ಪ್ರಕರಣಕ್ಕೆ ಹೊಸ ಟ್ವಿಸ್ಟ್ ನೀಡಿದೆ. ಇದೀಗ ಎಲ್ಲರ ಕಣ್ಣು ಮೇಘಾ ಅವರ ಮುಂದಿನ ಹೇಳಿಕೆಯ ಮೇಲೆ ನಿಂತಿದೆ.
ಅವರು ಸಂಪೂರ್ಣ ಸತ್ಯವನ್ನು ಬಹಿರಂಗಪಡಿಸ್ತಾರಾ? ಅಖಿಲ್ ಈ ವಿಚಾರದ ಬಗ್ಗೆ ಮಾತನಾಡ್ತಾರಾ ಅಥವಾ ಪ್ರಕರಣಕ್ಕೆ ಇನ್ನೊಂದು ಹೊಸ ತಿರುವು ಸಿಗುತ್ತಾ? ಮುಂದಿನ ಬೆಳವಣಿಗೆಗಾಗಿ ಕಾದು ನೋಡಬೇಕಿದೆ. ನಿಮ್ಮ ಪ್ರಕಾರ ಈ ಪ್ರಕರಣದ ಹಿಂದೆ ಅಸಲಿ ಇರೋದಾದ್ರೂ ಏನು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇಂತಹ ವೈರಲ್ ಸುದ್ದಿಗಳ ನಿಖರ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ.